ಒಡಿಸೋ ಫ್ಯಾಮ್ ಐಸೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ಇವತ್ತಿನ ವ್ಲಾಗ್ ವೀಡಿಯೋದಲ್ಲಿ ನಾನು ಏನಪ್ಪ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಇಂಡಿಯಾ ಮತ್ತು ಆಸ್ಟ್ರೇಲಿಯಾದ ಥರ್ಡ್ ಟೆಸ್ಟ್ ಮ್ಯಾಚ್ ಫೋರ್ತ್ ಡೇ ಯಾರೆಲ್ಲ ಎಷ್ಟೆಷ್ಟು ರನ್ ಹೊಡೆದಿದ್ದಾರೆ, ಆಮೇಲೆ ಯಾರ್ಯಾರು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು ಎಲ್ಲನೂ ಹೇಳ್ತೀನಿ ವ್ಲಾಗಲ್ಲಿ. ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಫಸ್ಟು ಜೈಸ್ವಾಲ್ ಬಂದು 2 ಬಾಲು 4 ರನ್ಸ್ ಹೊಡೆದು ಔಟ್ ಆಯ್ತಾರೆ. ನೆಕ್ಸ್ಟ್ KL ರಾಹುಲ್ ಅವರು ಬಿಗ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ ರೋಹಿತ್ ಶರ್ಮಾ ಜೊತೆಗೆ. ಆ್ಯಂಡ್ 139 ಬಾಲ್ಸಲ್ಲಿ 64 ರನ್ಸ್ ಹೊಡೆದು 8-4 ಹೊಡೆದು ಔಟ್ ಆಯ್ತಾರೆ KL ರಾಹುಲ್ ಅವರು. ನೆಕ್ಸ್ಟು ಗಿಲ್ ಕೂಡ ಅಷ್ಟೊಂದೇನು ಅಂದರೆ ಅಷ್ಟೊಂದೇನು ರನ್ ಹೊಡೆಯೋಕ್ಕಾಗಲಿಲ್ಲ. 3 ಬಾಲ್ಸಲ್ಲಿ ಒಂದೇ ಒಂದು ರನ್ ಹೊಡೆದು ಔಟ್ ಆಯ್ತಾರೆ. ಹೋದ ಸತಿ ಸೆಕೆಂಡ್ ಟೆಸ್ಟ್ ಮ್ಯಾಚಲ್ಲಿ ಏನು ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು ಮತ್ತು ಹೆಂಗೆ ರನ್ಸ್ ಹೊಡೆದ್ರು ಈ ಸತಿ ರನ್ಸ್ ಹೊಡೆಯೋಕ್ಕಾಗಲಿಲ್ಲ. ನೆಕ್ಸ್ಟು ವಿರಾಟ್ ಕೊಹ್ಲಿ ಬಂದು 16 ಬಾಲ್ಸ್ 3 ರನ್ಸ್ ಹೊಡೆದು ಔಟ್ ಆಗೋಯ್ತಾರೆ. ಅಷ್ಟೊಂದು ಅವ್ರ ಕಡೆಯಿಂದನೂ ಹೋದ ಸತಿ ಬಂದಾಗ ಸೆಂಚುರಿ ಬರ್ಸಿದ್ರು, ಈ ಸತಿ ಅಷ್ಟೊಂದೇನು ಮಾಡೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಪಂತ್ ಅವರು 12 ಬಾಲ್ 9 ರನ್ಸ್ ಹೊಡೆದ್ಬಿಟ್ಟು ಔಟ್ ಆಗೋಯ್ತಾರೆ. ಬರೀ ರನ್ ಹೊಡಿದ್ದಾರೆ ಹೊರತು ಒಂದು 4 1 6 ಆ ಥರ. ಈ ಥರ್ಡ್ ಮ್ಯಾಚಲ್ಲಿ ನಾವು ಕರೆಕ್ಟಾಗಿ ರನ್ಸ್ ಬರೋದು ಮತ್ತು ವಿಕೆಟ್ಸ್ ಹೋಗೋದು ಆ ಥರ ಏನು ಕಾಲಮಲ್ಲಿ ನೋಡಿಲ್ಲ ಯಾರನ್ನೂ. ಒಂದು 2-3 ಜನ ಮಾತ್ರ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿಕೊಂಡು ರನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಜಡೇಜಾ ಅವರು 123 ಬಾಲು 77 ರನ್ಸ್ ಹೊಡೆದಿದ್ದಾರೆ. ಆ್ಯಂಡ್ ರೋಹಿತ್ ಶರ್ಮಾ ಅವರು 27 ಬಾಲ್ಸಲ್ಲಿ 10 ರನ್ ಹೊಡೆದಿದ್ದಾರೆ. ನೆಕ್ಸ್ಟು ಜಡೇಜಾ ಅವರು ಕೂಡ ಒಂದು ಸ್ವಲ್ಪ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿಕೊಟ್ರು. ಅದು ಅವರಿಂದ ಮತ್ತು KL ಅವರಿಂದ ಒಂದು ಸ್ವಲ್ಪ ರನ್ಸ್ ಕೂಡ ಕಲೆ ಹಾಕೋಕ್ಕಾಯಿತು ಇಂಡಿಯಾ ಪರವಾಗಿ. ಆ್ಯಂಡ್ ನೆಕ್ಸ್ಟ್ ಬಂದು ನಿತೀಶ್ ಕುಮಾರ್ ರೆಡ್ಡಿ 61 ಬಾಲ್ಸಲ್ಲಿ 16 ರನ್ ಹೊಡೆದು ಇನ್ನೇನೋ ಒಂದು ಸ್ವಲ್ಪ ಕವರಪ್ ಮಾಡ್ತಿದ್ರು ರನ್ಸ್ಗಳನ್ನ, ಅಷ್ಟದರಲ್ಲೇ ಔಟ್ ಆಗೋ ಪರಿಸ್ಥಿತಿ ಬಂದಿತ್ತು. ಒಂದೇ ಒಂದು 4 ಹೊಡೆದು ಔಟಾಗಿ ಹೋಗ್ತಾರೆ. ನೆಕ್ಸ್ಟ್ ಎಲ್ಲ ನಿತೀಶ್ ಕುಮಾರ್ ರೆಡ್ಡಿ ಅವರು ಕೂಡ ಇನ್ನೇನೋ ರನ್ಸ್ ಹೊಡಿಬೇಕಾದ್ರೇ ಬ್ಯಾಟ್ ಕಮನ್ಸ್ ಅವರು ಬಾಲ್ ಮಾಡಿ ಸ್ಟಂಪ್ಔಟ್ ಆಗಿ ಬ್ಯಾಟ್ ಮಾಡೋಕ್ಕೆ ಹೋದರು. ಬಟ್ ಬಾಲ್ ಹೋಗಿ ಸ್ಟಂಪ್ಗೆ ಹೊಡ್ಕೊಂಡು ಔಟ್ ಆದರು ನಿತೀಶ್ ಕುಮಾರ್ ರೆಡ್ಡಿ. ಅನ್ಫಾರ್ಚುನೇಟ್ಲಿ ಅಷ್ಟೊಂದು ರನ್ಸ್ ಕಲೆ ಹಾಕೋಕ್ಕಾಗಲಿಲ್ಲ ಅವ್ರ ಕೈಲಿ. ನೆಕ್ಸ್ಟು ಬರೋರೆಲ್ಲ ಬರೀ ಬಾಲರ್ಸ್ ಆಗಿದ್ದರು. ಬಟ್ ಬಾಲರ್ಸ್ ಆಗಿ ಕೂಡ ಸುದೀಪ್ ಅವರು ರನ್ಸ್ ಹೊಡೆದಿರೋದು ನಮಗೆ ತುಂಬ ಖುಷಿ ಆಯ್ತಿದೆ. ಸಿರಾಜ್ ಅವರು 11 ಬಾಲಲ್ಲಿ ಒಂದೇ ಒಂದು ರನ್ ಹೊಡೆದು ಔಟ್ ಆಯ್ತಾರೆ. ಆ್ಯಸ್ ಅ ಬಾಲರ್ ಅವ್ರು ಏನೂ ಮಾಡೋಕ್ಕಾಗಲಿಲ್ಲ. ಬಟ್ ಜಸ್ಪ್ರೀತ್ ಬೂಮ್ರಾ ಹಾಗೂ ಸುದೀಪ್ ಅವರಿಬ್ಬರು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿ ಕೊನೆವರೆಗೂ ಬಂದಿದ್ದಾರಲ್ಲ, ಅದೊಂದು ಖುಷಿ ಆಯಿತು ನಮಗೆ. 31 ಬಾಲು 27 ರನ್ ಸುದೀಪ್ ಹೊಡೆದಿರೋದು. ಆ್ಯಂಡ್ 27 ಬಾಲಲ್ಲಿ 10 ರನ್ ಹೊಡೆದು ಬೂಮ್ರಾ ಅವರು ಮ್ಯಾಚ್ನ ಟರ್ನಿಂಗ್ ಪಾಯಿಂಟ್ ತಂದುಕೊಟ್ಟಿದ್ದೆ ಇವರಿಬ್ಬರು ಅಂತ ಹೇಳ್ಬೋದು. ಯಾಕಂದರೆ ಕೊನೆ ಒಂದು 213 ರನ್ಸ್ ಇದ್ದಾಗ ಅವ್ರು ಬಂದು ಬ್ಯಾಟಿಂಗ್ ಮಾಡಿದ್ದಿಬ್ರು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿ ಏನು ಚೆನ್ನಾಗಿ ಆಡಿದ್ರು ಅಂದರೆ ಆ್ಯಸ್ ಅ ಬ್ಯಾಟರಾಗಿ ಆಡಬೇಕಾಗಿದ್ದು, ಬೇರೆಯವರೆಲ್ಲ ಆಡಲಿಲ್ಲ. ಬಟ್ ಬಾಲರಾಗಿ ಆಡಿದ್ದಾರೆ. ಇದು ನಮ್ಮ ಇಂಡಿಯಾ ಕಡೆಯಿಂದ ಗುಡ್ ಲಕ್ ಅಂತ, ಗುಡ್ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಆ್ಯಸ್ ಅ ಬಾಲರ್ ಅವರು ಬ್ಯಾಟರಾಗಿ ಕನ್ವರ್ಟ್ ಹಾಕೊಂಡು ಒಂದು 6 ಒಂದು 4 ಎತ್ತಿರೋದು, 2 4 1 6 ಹೊಡೆದಿರೋದು ಸುದೀಪು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಥರ್ಡ್ ಟೆಸ್ಟು 5th ಡೇ ಏನಾಯಿತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಟುಮಾರೋ ಅಂದರೆ ನಾಳೆ. ಬಾಯ್, ಟೇಕ್ ಕೇರ್.